Hi students, KCET 2021 differentiation in a second part. ನಾವು ಈ ಪಾರ್ಟಲ್ಲಿ ಇನ್ನು ಕೆಲವು ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ದ ಫಸ್ಟ್ ಕ್ವಶನ್ಸ್: ಇಫ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಪ್ಲಸ್ ವೈ, then second order derivative of y is, the options are: the first option minus y by x, second option 0, third option 1, and fourth option minus 1. Here given equations are in implicit forms: sin of x plus y plus cos of x plus y is equal to log of x plus y. x ಮತ್ತು y ಅನ್ನೋದು ಇಲ್ಲಿ ಕನೆಕ್ಟೆಡ್ ಬೈ ಎ ರಿಲೇಷನ್ನು. ಈ ಫಾರ್ಮನ್ನು y is equal to f of x ಫಾರ್ಮ್ನಲ್ಲಿ ನಮಗೆ ಬರೀಲಿಕ್ಕೆ ಬರೋದಿಲ್ಲ. ದೇರ್ ಫಾರ್ ದ ಗಿವನ್ ಇಕ್ವೇಷನ್ಸ್ ಆರ್ ಇನ್ ಇಂಪ್ಲಿಸಿಟ್ ಫಾರ್ಮ್ಸ್. ದೇರ್ ಫಾರ್ ಡೈರೆಕ್ಟ್ಲಿ ಡಿಫ್ರೆನ್ಸಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x ನಾವು ಮಾಡ್ತೀವಿ. ದ ಡೆರಿವಿಟಿವ್ ಆಫ್ ದ ಸಮ್ ಈಸ್ ಈಕ್ವಲ್ ಟು ಸಮ್ ಆಫ್ ದರ್ ಡೆರಿವಿಟಿವ್ ಆಗುತ್ತೆ. ದ ಡೆರಿವಿಟಿವ್ ಆಫ್, ನಾವು ಸಿಂಪಲ್ ಆಗಿ ಹೇಳೋದಿದ್ರೆ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಡೆರಿವಿಟಿವ್ ಆಫ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಡೆರಿವಿಟಿವ್ ಆಫ್ ಲಾಗ್ ಆಫ್ ಎಕ್ಸ್ ಪ್ಲಸ್ ವೈ ಆಗುತ್ತೆ. ಎಕ್ಸ್ ಪ್ಲಸ್ ವೈ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಇದು ಕಾಂಪೋಸಿಷನ್ಸ್ ಫಂಕ್ಷನ್ನು. ಫಸ್ಟ್ ಡಿಫ್ರೆನ್ಸಿಯೇಟಿಂಗ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಇಂಟು ನೆಕ್ಸ್ಟ್ ಡೆರಿವಿಟಿವ್ ಆಫ್ ಎಕ್ಸ್ ಪ್ಲಸ್ ವೈ ಮಾಡ್ತೀವಿ, ಪ್ಲಸ್ಸು derivative of cos of x plus y means first differentiating cos with respect to x plus y ಮಾಡ್ತೀವಿ. derivative of cos of x plus y into derivative of x plus y is equal to derivative of log of x plus y with respect to x plus y ಮಾಡ್ತೀವಿ into derivative of x plus y ಆಗಿರುತ್ತೆ. It's clear? It means derivative of x plus y ಅನ್ನೋದು ಇಲ್ಲಿ ಕಾಮನ್ ಟರ್ಮ್ಸ್ ಮೂರಲ್ಲೂ. ನಾವು ಇಲ್ಲಿ ಸಿ ಇ ಟಿಯಲ್ಲಿ ಇರುವಾಗ ಈ ಡೆರಿವಿಟಿವ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಡೆರಿವಿಟಿವ್ ಆಫ್ ಎಕ್ಸ್ ಪ್ಲಸ್ ವೈ ಇದನ್ನು ಕಾಮನ್ ಟರ್ಮ್ಸ್ ಆಗಿ ತೊಗೊಂಡ್ರೆ ಡೆರಿವಿಟಿವ್ ಆಫ್ ಎಕ್ಸ್ ಪ್ಲಸ್ ವೈ ಇಂಟು ಡೆರಿವಿಟಿವ್ ಆಫ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಡೆರಿವಿಟಿವ್ ಆಫ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ ಡೆರಿವಿಟಿವ್ ಆಫ್ ಲಾಗ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0 ಆಗುತ್ತೆ. ಬಟ್ ಡೆರಿವಿಟಿವ್ ಆಫ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಡೆರಿವಿಟಿವ್ ಆಫ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ derivative of log of x plus y is not equal to 0, or the product equal to 0 means at least 1 is 0. ಇದು 0 ಅಲ್ಲ. therefore derivative of x plus y equal to 0 ಅಂತ ನಾವು ಡೈರೆಕ್ಟ್ ತಿಳ್ಕೊಂಡ್ರೆ, it means derivative of x plus y compositions functions. here you know that its value is derivative of x with respect to x ಮಾಡಿದ್ರೆ 1 ಬರುತ್ತೆ, plus derivative of y with respect to x ಮಾಡಿದ್ರೆ dy upon dx ಬರುತ್ತೆ. therefore it's a derivative of x plus y with respect to x means 1 plus dy upon dx. again differentiating with respect to x ಮಾಡಿದ್ರೆ derivative of 1 is 0, derivative of dy upon dx with respect to x ಅಂದರೆ d square y upon dx square is equal to 0 ಆಗಿರುತ್ತೆ. therefore the correct option is the second options. 0 ಅನ್ನೋದು ಕರೆಕ್ಟ್ ಆದಂಥ ಆಪ್ಷನ್ಸ್. therefore second option is the right option. it is very simple. ನಾವು ಡೈರೆಕ್ಟಾಗಿ ಎಲ್ಲವನ್ನೂ ಬರಿತಾ ಹೋಗಬೇಕಾಗಿಲ್ಲ, ಈ ವಿಚಾರ ಗೊತ್ತಿರಬೇಕು ನಮಗೆ. ಇದನ್ನು ಸಿಂಪ್ಲಿಫೈ ಮಾಡಿದರೆ ಓನ್ಲಿ ಡೆರಿವಿಟಿವ್ ಆಫ್ ಎಕ್ಸ್ ಪ್ಲಸ್ ವೈ ಅನ್ನೋದು ಕಾಮನ್ನು, ಇಟ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 0 ಆಗಿರಬೇಕು. ಹಾಗಿದ್ರೆ ಡೆರಿವಿಟಿವ್ ಆಫ್ ಎಕ್ಸ್ ಪ್ಲಸ್ ವೈ ಅನ್ನು ನಾವು ಡಿಫ್ರೆನ್ಸಿಯೇಟ್ ಮಾಡಿ ಪುನಃ ಡಿಫ್ರೆನ್ಸಿಯೇಟ್ ಮಾಡಿದರೆ ಯು ಗೆಟ್ ದ ಸೆಕೆಂಡ್ ಆರ್ಡರ್ ಡೆರಿವಿಟಿವ್ ಈಸ್ 0. ದ ನೆಕ್ಸ್ಟ್ ಎಕ್ಸಾಂಪಲ್: if sin inverse of 1 plus x divided by 1 minus y is equal to a, then dy upon dx is, the first option y plus 1 divided by x minus y, second option y minus 1 divided by x plus 1, third option 1 minus y divided by x plus 1, and fourth option y minus 1 divided by y plus x. It is also very simple results. ಇಲ್ಲಿ ಏನು ಕೊಟ್ಟಿದ್ದಾರೆ, ಸೆಕೆಂಡ್ ಇನ್ವರ್ಸ್ ಆಫ್ 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ವೈ ಈಸ್ ಈಕ್ವಲ್ ಟು ಎ ಅಂತ ಕೊಟ್ಟಿದ್ದಾರೆ. ಅಸ್ಯೂಮ್ ದ್ಯಾಟ್ ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗಿದೆ ಇಲ್ಲಿ. therefore ನಾವು ಇದನ್ನು ರೀರೈಟ್ ಮಾಡಿಕೊಂಡ್ರೆ x plus y divided by 1 minus xy is equal to second
ಆಫ್ ಎ ಆಯಿತು. ಎ ಈಸ್ ಎನಿ ರಿಯಲ್ ನಂಬರು. ಸೆಕೆಂಡ್ ಆಫ್ ಎ ಅನ್ನೋದು ಇಟ್ ಈಸ್ ಕಾನ್ಸ್ಟೆಂಟ್ ಕೆ ಅಂತ ಅಸ್ಯೂಮ್ ಮಾಡ್ತೀರಿ. ದೆನ್ ಡಿಫ್ರೆನ್ಸಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಯು ಬೈ ವಿ ಫಾರ್ಮು. ಕೋಶಂಟ್ ರೂಲನ್ನು ಅಪ್ಲೈ ಮಾಡಿದರೆ ಡಿನಾಮಿನೇಟರ್ಸ್ 1 ಮೈನಸ್ ವೈ ಇಂಟು ಡೆರಿವಿಟಿವ್ ಆಫ್ ದ ನ್ಯೂಮರೇಟರ್. 1 ಇನ ಡೆರಿವಿಟಿವ್ 0, ಎಕ್ಸ್ ಇನ ಡೆರಿವಿಟಿವ್ 1 ಆಗುತ್ತೆ, ಮೈನಸ್ ನ್ಯೂಮರೇಟರ್ 1 ಪ್ಲಸ್ ವೈ ಇಂಟು ಡೆರಿವಿಟಿವ್ ಆಫ್ ಡಿನಾಮಿನೇಟರ್ 1 ಮೈನಸ್ ವೈ ಮೈನಸ್ ಡಿ ವೈ ಪಾಯಿಂಟ್ ಡಿ ಎಕ್ಸ್. ಡಿನಾಮಿನೇಟರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಡೆರಿವಿಟಿವ್ ಆಫ್ ಕೆ ಮಾಡಿದರೆ 0 ಬರುತ್ತೆ. ಅಂದರೆ ಪಿ ಬೈ ಕ್ಯೂ ಈಕ್ವಲ್ ಟು 0 ಅಂದರೆ ಡಿನಾಮಿನೇಟರ್ ಈಸ್ ನಾಟ್ ಈಕ್ವಲ್ ಟು 0, ಓನ್ಲಿ ನ್ಯೂಮರೇಟರ್ ಈಸ್ ಈಕ್ವಲ್ ಟು 0 ಅಂತ ಆಯಿತು. ಇಟ್ ಮೀನ್ಸ್ ಇಟ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಇಂಟು ಡಿ ವೈ ಅಪಾನ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1 ಮೈನಸ್ ವೈ ಆಗುತ್ತೆ. ಅದನ್ನು ನಾವು ರೀರೈಟ್ ಮಾಡಿದರೆ ವೈ ಮೈನಸ್ 1 ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಮಾಡಿದರೆ ದ ವ್ಯಾಲ್ಯೂ ಆಫ್ ಡಿ ವೈ ಅಪಾನ್ ಡಿ ಎಕ್ಸ್ ಈಕ್ವಲ್ ಟು y minus 1 divided by 1 plus x. y minus 1 by 1 plus x ಅನ್ನೋದು ಸೆಕೆಂಡ್ ಆಪ್ಷನ್ಸ್. therefore the correct options is ಸೆಕೆಂಡ್ ಆಪ್ಷನ್ ಆಗಿರುತ್ತೆ. ಇದು ಒಂದು ಮೆಥಡು. ಇದನ್ನೇ ನಾವು ಡೈರೆಕ್ಟ್ ಆಗಿಯೂ ಹೇಳ್ಬೋದು. 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ವೈ ಈಸ್ ಈಕ್ವಲ್ ಟು ಕೆ. ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಮಾಡ್ತೀರಿ. 1 ಪ್ಲಸ್ ಎಕ್ಸ್ ಪ್ಲಸ್ 1 ಅಥವಾ 1 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಕೆ ಇಂಟು 1 ಮೈನಸ್ ವೈ. ಇದನ್ನೇ ಸಿಂಪ್ಲಿಫೈ ಮಾಡಿದರೆ 1 ಪ್ಲಸ್ ಎಕ್ಸ್ ಮೈನಸ್ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಕೆ ಇಂಟು 1 ಮೈನಸ್ ವೈ ಈಕ್ವಲ್ ಟು 0. ಇದು ಯಾವ ಫಾರ್ಮ್ನಲ್ಲಿದೆ? ಇಂಪ್ಲಿಸಿಟ್ ಫಾರ್ಮ್ನಲ್ಲಿದೆ ಅಂತ ತಿಳ್ಕೊಳ್ಳಿ. ಹಿಯರ್ ಯೂಸಿಂಗ್ ದಿ ಪಾರ್ಷಿಯಲ್ ಡೆರಿವಿಟಿವ್ ಅನ್ನು ಮಾಡ್ತೀವಿ. ಡಿ ವೈ ಅಪಾನ್ ಡಿ ಎಕ್ಸ್ ಏನು ಬರುತ್ತೆ? ಮೈನಸ್. ಇನ್ನು ನ್ಯೂಮರೇಟ್ರಲ್ಲಿ ಏನು ಬರೀತೀವಿ? ಫಸ್ಟಿಗೆ ಮೈನಸ್ ಸೈನ್ ಹಾಕಿ ನ್ಯೂಮರೇಟ್ರಲ್ಲಿ ಡಿಫ್ರೆನ್ಸಿಯೇಟಿಂಗ್ ದ ಗಿವನ್ ಫಂಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆರ್ಡಿನರಿ ಡೆರಿವಿಟಿವ್ ಮಾಡ್ತೀವಿ. ಕೀಪಿಂಗ್ ವೈ ಈಸ್ ಕಾನ್ಸ್ಟೆಂಟು. ಇಲ್ಲಿ ಏನಾಗುತ್ತೆ? 1 ಕಾನ್ಸ್ಟೆಂಟು, ಕೆ ಅನ್ನೋದು ಕಾನ್ಸ್ಟೆಂಟು, ವೈ ಕಾನ್ಸ್ಟೆಂಟ್ ಅಂದರೆ ಇದು ಹೋಲ್ ಟರ್ಮ್ಸ್ ಕಾನ್ಸ್ಟೆಂಟ್ ಆಗುತ್ತೆ. ಕೆ ಎಕ್ಸ್ ಪ್ಲಸ್ ಎ ಈಕ್ವಲ್ ಟು 0 ಫಾರ್ಮ್ನಲ್ಲಿ ಇದೆ. ಹಾಗಿದ್ರೆ ಡೆರಿವಿಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ 1 ನ್ಯೂಮರೇಟ್ರಲ್ಲಿ. ಡಿನಾಮಿನೇಟ್ರಲ್ಲಿ ಡಿಫ್ರೆನ್ಸಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತೀವಿ. ಕೀಪಿಂಗ್ ಎಕ್ಸ್ ಈಸ್ ಎ ಕಾನ್ಸ್ಟೆಂಟ್ ಅಂತ ಹೇಳಿದಾಗ ಎಕ್ಸ್ ಪ್ಲಸ್ 1 ಅನ್ನೋದು ಕಾನ್ಸ್ಟೆಂಟ್, ಡೆರಿವಿಟಿವ್ಸ್ 0 ಆಗುತ್ತೆ. ಮೈನಸ್ ಕೆ ಇಂಟು 1 ಅದು ಕಾನ್ಸ್ಟೆಂಟ್ 0 ಆಗುತ್ತೆ. ಮೈನಸ್ ಕೆ ಇಂಟು ವೈ ಅಂದರೆ ಪ್ಲಸ್ ಕೆ ವೈ ಈಕ್ವಲ್ ಟು 0 ಆಯಿತು. ದ ಡೆರಿವಿಟಿವ್ ವಿತ್ ರೆಸ್ಪೆಕ್ಟ್ ಟು ವೈ ಅಂದರೆ ಕೆ. therefore dy upon dx is equal to minus 1 by k ಆಯಿತು. ಬಟ್ ಕೆ ಅಂದರೆ ಏನು? 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಅಂದರೆ ರೆಸಿಪ್ರೋಕಲ್ ಆಫ್ ಕೆ ವಿತ್ ಆಪೋಸಿಟ್ ಸೈನು. therefore ನಾವು ಡೈರೆಕ್ಟ್ ಆಗಿ ಹೇಳ್ಬೋದು ಮೈನಸ್ 1 ಮೈನಸ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಅಂತ. ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದರೆ ವೈ ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಅಂತ ನಾವು ಡೈರೆಕ್ಟಾಗಿ ಬರಿಬೋದು. therefore ದ ಕರೆಕ್ಟ್ ಚಾಯ್ಸ್ ಈಸ್ ಸೆಕೆಂಡ್ ಆಪ್ಷನ್. ನಾವು ಸಿಂಪಲ್ಲಾಗಿ ಬರಿಬೋದು. ದ ನೆಕ್ಸ್ಟ್ ಎಕ್ಸಾಂಪಲ್ 11th one. If f of x raised to 5 equal to 5 times x cube, then f dash x is equal to, the options are, the first one is 5th root of x. Second option is 3 divided by x square. The third option is 3 divided by 5th root of x. Fourth option is 3 divided by 5th root of x square. The given functions ಇಲ್ಲಿ ಏನು ಕೊಟ್ಟಿದ್ದಾರೆ? f of x raised to 5 is equal to 5 times x cube ಅಂತ. ನಮಗೆ ಏನು ಬೇಕು? f dash of x ಬೇಕಾಗಿದೆ. ಇಲ್ಲಿ ಒಂದು ಮೆಥಡ್ ಎಫ್ ಡ್ಯಾಶ್ ಆಫ್ ಎಕ್ಸ್, ಇದನ್ನೇ ನಾವು ಡೈರೆಕ್ಟಾಗಿ ಡಿಫ್ರೆನ್ಸಿಯೇಟ್ ಮಾಡಿದರೆ ಎಫ್ ಆಫ್ ಎಕ್ಸ್ ರೆಸ್ ಟು 5 ಈಸ್ ಈಕ್ವಲ್ ಟು 5 ಟೈಮ್ಸ್ ಎಕ್ಸ್ ಕ್ಯೂಬ್ ಇದೆ. ಫಸ್ಟ್ ಡಿಫ್ರೆನ್ಸಿಯೇಟಿಂಗ್ ಎಫ್ ಕಾಂಪೋಸಿಷನ್ಸ್ ಫಂಕ್ಷನ್ನು ಎಫ್ ಡ್ಯಾಶ್ ಆಫ್ ಎಕ್ಸ್ ರೇಸ್ ಟು 5 ಅಂದರೆ ಫಸ್ಟ್ ಡಿಫ್ರೆನ್ಸಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ರೇಸ್ ಟು 5 ಮಾಡಿದ್ದೀವಿ. ನೆಕ್ಸ್ಟ್ ಡೆರಿವಿಟಿವ್ ಆಫ್ ಎಕ್ಸ್ ರೇಸ್ ಟು 5 ಮಾಡಿದರೆ 5 ಟೈಮ್ಸ್ ಎಕ್ಸ್ ರೇಸ್ ಟು 4 ಆಯಿತು. ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ 5 ಕಾನ್ಸ್ಟೆಂಟ್ ಟು ಡೆರಿವಿಟಿವ್ ಆಫ್ ಎಕ್ಸ್ ಕ್ಯೂಬ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ 3 ಟೈಮ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. 3 ಇಂಟು 5 ಅಂದರೆ 15, 15 ಟೈಮ್ಸ್ ಎಕ್ಸ್ ಸ್ಕ್ವೇರ್. ಹಾಗಿದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ರೇಸ್ ಟು 5 ಅಂದರೆ ಏನು? 15 ಟೈಮ್ಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 5 ಟೈಮ್ಸ್ ಎಕ್ಸ್ ರೇಸ್ ಟು 4 ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಮಾಡಿದಾಗ ಇದನ್ನೇ ಸಿಂಪ್ಲಿಫೈ ಮಾಡ್ತೀರಿ. 5 1 5 3 ನ್ಯೂಮರೇಟರ್ 3 ಆಯಿತು. ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ 3 ಡಿವೈಡೆಡ್ ಬೈ
ಎಕ್ಸ್ ಸ್ಕ್ವೇರ್ ಅನ್ನೋದು ಇದೆ. ಇದು ಯಾವುದ್ರ ವ್ಯಾಲ್ಯೂಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ರೀಸ್ ಟು 5 ಈಸ್ ಈಕ್ವಲ್ ಟು 3 ಬೈ ಎಕ್ಸ್ ಸ್ಕ್ವೇರ್. ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೇಕು. ಹಿಯರ್ ಪುಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಟು ದಿ ಪವರ್ 5 ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಎಕ್ಸ್ ಅಂತ ತಗೊಂಡ್ರೆ then you get the small x is equal to 5th root of x ಆಯಿತು. ಇದನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು 3 ಡಿವೈಡೆಡ್ ಬೈ ದಿಸ್ ಸ್ಮಾಲ್ ಎಕ್ಸ್ ಮೀನ್ಸ್ ಕ್ಯಾಪಿಟಲ್ 5th ರೂಟ್ ಆಫ್ ಕ್ಯಾಪಿಟಲ್ ಎಕ್ಸ್. ಹಾಗಾಗಿ ಏನು ಬರುತ್ತೆ ಇಲ್ಲಿ ಸ್ಕ್ವೇರು, ಇದರ ಸ್ಕ್ವೇರ್ ಅಂದಾಗ ಎಕ್ಸ್ ಟು ದಿ ಪವರ್ 2 ಬೈ 3 ಎಕ್ಸ್ ಟು ದಿ ಪವರ್ ಪಿ ಬೈ ಕ್ಯೂ ಅಂತ ಹೇಳಿದಾಗ ಕ್ಯೂತ್ ರೂಟ್ ಆಫ್ ಪಿ ಎಕ್ಸ್ ರೇಸ್ ಟು ಪಿ ಅಂತ ಬರಿತೀವಿ. ದೇರ್ಫೋರ್ ಇದೇನು ಬರುತ್ತೆ 3 ಡಿವೈಡೆಡ್ ಬೈ 5th ರೂಟ್ ಆಫ್ ಎಕ್ಸ್ ಸ್ಕ್ವೇರ್. ದೇರ್ಫೋರ್ ದ ಕರೆಕ್ಟ್ ಆಪ್ಷನ್ ಈಸ್ ಇನ್ ಫೋರ್ತ್ ಆಪ್ಷನ್ ಈಸ್ ದಿ ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ಇದನ್ನು ಇನ್ನೊಂದು ರೀತಿಯಲ್ಲಿ ಬರೀಬಹುದು ನಾವು ಈಸಿಯಾಗಿ. ಫಸ್ಟಿಗೆ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಟು ದಿ ಪವರ್ 5 ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಎಕ್ಸ್ ಅಂತಲೇ ಹೇಳ್ತೀವಿ. ದೇರ್ಫೋರ್ ಸ್ಮಾಲ್ ಎಕ್ಸ್ ಅಂತ ಹೇಳಿದಾಗ ಏನಾಯಿತು 5th ರೂಟ್ ಆಫ್ ಎಕ್ಸ್ ರೇಸ್ ಟು 5. ಹಾಗಿದ್ರೆ ಎಫ್ ಆಫ್ ಎಕ್ಸ್ ಇದನ್ನು ಎಕ್ಸ್ ಅಂತ ತಗೊಂಡ್ರೆ 5 ಇಂಟು ಎಕ್ಸ್ ಟು ದಿ ಪವರ್ 3 ಎಕ್ಸ್ ಅಂತ ಹೇಳಿದರೆ ಏನಾಯ್ತು ಇಲ್ಲಿ 5th ರೂಟ್ ಆಫ್ ಕ್ಯಾಪಿಟಲ್ ಎಕ್ಸ್ ಅಂತ ಹೇಳಿದರೆ 5 ಟೈಮ್ಸ್ ಇಟ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೀನ್ಸ್ ಎಕ್ಸ್ ಟು ದಿ ಪವರ್ 3 ಬೈ 5 ಆಯಿತು. ಇದು ಕೊಟ್ಟಂಥ ಫಂಕ್ಷನನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರಿತೀವಿ, ಎಕ್ಸ್ಪ್ಲಿಸಿಟ್ ಫಾರ್ಮ್ನಲ್ಲಿ ಬರಿತೀವಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವೈ 5 ಟೈಮ್ಸ್ ಎಕ್ಸ್ ರೇಸ್ ಟು 3 ಬೈ 5. ಈಗ ಇದನ್ನು ಡಿಫ್ರೆನ್ಸಿಯೇಟ್ ಮಾಡಿದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸು 5 ಅನ್ನೋದು ಕಾನ್ಸ್ಟೆಂಟು, ಎಕ್ಸ್ ಟು ದಿ ಪವರ್ 3 ಬೈ 5 ಅಂದರೆ 3 ಬೈ 5 ಇಂಟು ಎಕ್ಸ್ ಟು ದಿ ಪವರ್ 3 ಬೈ 5 ಮೈನಸ್ 1 ಮಾಡಿದರೆ ಮೈನಸ್ 2 ಬೈ 5 ಆಯಿತು. 5 ಕ್ಯಾನ್ಸಲ್ ಆದರೆ 3 ಡಿವೈಡೆಡ್ ಬೈ x to the power 2 by 5. x to the power 2 by 5 ಅಂದರೆ 5th root of x square ಆಗಿರುತ್ತೆ. Therefore the correct option, fourth option is the right option. It's clear? ಮುಂದಿನ ಕ್ವಶನ್ಸ್ ಅನ್ನು ನೋಡೋಣ. The 12th one. If y is equal to e to the power log of 1 plus x square plus x cube up to infinity to the base e ಇದೆ. y is equal to e raised to log of 1 plus x square plus x to the power infinity to the base e ಇದೆ. Then dy upon dx is the first option minus 1 divided by 1 minus x whole square. Second option 1 divided by 1 minus x whole square. Third option 1 divided by 1 plus x whole square. And fourth option minus 1 divided by 1 plus x whole square ಆಗಿರುತ್ತೆ. ಇದು ಅಷ್ಟೇ ವೆರಿ ಸಿಂಪಲ್ ರಿಸಲ್ಟ್ಸ್. ಹಿಯರ್ y is equal to e raised to log of 1 plus x square up to infinity, infinite terms to the base e ಇದೆ. Here assume that x is modulus of x is less than 1 ಯೂಸ್ವಲ್ ಆಗಿ ಕೊಟ್ಟಿರ್ತಾರೆ. ಅಂದರೆ ಏನಾಯಿತು 1 plus x square ಇಟ್ ಈಸ್ ಎ ಜೊಮೆಟ್ರಿಕ್ ಪ್ರೋಗ್ರೆಷನ್ನು. ಇಲ್ಲಿ x mod x is less than or equal to 1. ಹಿಯರ್ r ಅಂತ x ಅಂದರೆ 6, ಫಸ್ಟ್ ಟರ್ಮ್ ಈಸ್ a. ದ ಸಮ್ ಆಫ್ ಇನ್ಫೈನೈಟ್ ಜಿ ಫಿ ಫಾರ್ಮುಲಾ ಗೊತ್ತಿದೆ ನಮಗೆ, a ಡಿವೈಡೆಡ್ ಬೈ 1 ಮೈನಸ್ r ಅಂತ. a ಅಂದರೆ 1, r ಅಂದರೆ x, 1 ಮೈನಸ್ x ಆಗಿರುತ್ತೆ. ಎರಡು ಬೇಸ್ ಲೊಗೆರಿದಮ್ ಬೇಸು, ಈ ಬೇಸ್ ಇಂಡೆಕ್ಸಿನ ಬೇಸು ಒಂದೇ ಆದಾಗ ಇಟ್ಸ್ ವ್ಯಾಲ್ಯೂ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 1 ಡಿವೈಡೆಡ್ ಬೈ 1 ಮೈನಸ್ ಎಕ್ಸು. ಅದನ್ನು ನಾವು y ಈಸ್ ಈಕ್ವಲ್ ಟು 1 ಬೈ 1 ಮೈನಸ್ ಎಕ್ಸ್ ಅಂತ ಡೈರೆಕ್ಟಾಗಿ ಬರಿಬಹುದು. ದೆನ್ ಡಿಫ್ರೆನ್ಸಿಯೇಟಿಂಗ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ 1 ಬೈ 1 ಮೈನಸ್ ಎಕ್ಸ್ ಅಂತ ಹೇಳಿದಾಗ 1 ಮೈನಸ್ ಎಕ್ಸ್ ರೇಸ್ ಟು ಮೈನಸ್ 1 ಅಂತ ಅಸ್ಯೂಮ್ ಮಾಡ್ಕೋಬೋದು. ದೆನ್ dy ಅಪಾನ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಕಾಂಪೋಸಿಷನ್ಸ್ ಫಂಕ್ಷನ್ಸ್ ಚೈನ್ ರೂಲನ್ನು ಅಪ್ಲೈ ಮಾಡಿದರೆ ಮೈನಸ್ 1 ಇಂಟು 1 ಮೈನಸ್ ಎಕ್ಸ್ ಟು ದಿ ಪವರ್ ಮೈನಸ್ 2 ಇಂಟು ಡೆರಿವಿಟಿವ್ ಆಫ್ ಮೈನಸ್ ಎಕ್ಸ್ ಮಾಡಿದರೆ ಮೈನಸ್ ಮೈನಸ್ ಪ್ಲಸ್ ಆಗಿರುತ್ತೆ. Here derivative of minus x. What is the derivative of minus x? So the derivative of minus x is minus 1 ಆಗಿರುತ್ತೆ. ಹಾಗಿದ್ರೆ ಏನಾಯಿತು, dy upon dx ಮೈನಸ್ ಮೈನಸ್ ಪ್ಲಸ್ ಆಯಿತು. 1 divided by 1 minus x square. This value is equal to, the answer is plus 1 divided by 1 minus
x square and option ಇದೆ. Therefore 1 divided by 1 minus x whole square is the right options, option 2. ಈಗ ನೆಕ್ಸ್ಟ್ ಎಕ್ಸಾಂಪಲ್ ಅನ್ನು ನೋಡೋಣ. If y is equal to 1 plus x into 1 plus x square into 1 plus x raised to 4, then dy upon dx at the value of x is equal to 1 and the x is equal to 1 is the options are the first one 20, second options 24, third options 28, fourth options 1. The given functions y is equal to 1 plus x into 1 plus x square into 1 plus x raised to 4 ಕೊಟ್ಟಿದ್ದಾರೆ. ಅಂದರೆ ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಮೋರ್ ದ್ಯಾನ್ ಟೂ ಫಂಕ್ಷನ್ಸು. ನಾವು ಆ್ಯಕ್ಚುಲಿ ಟೇಕಿಂಗ್ ಲಾಗ್ ತೊಗೊಂಡು ಇದನ್ನು ಸಿಂಪ್ಲಿಫೈ ಮಾಡ್ತೀವಿ. ಹಾಗೆ ಯೂಸಿಂಗ್ ದ ಪ್ರಾಪರ್ಟಿ ಆಫ್ ಲಾಗೆರಿದಮ್ಸ್ ಅಂದರೆ ಲಾಗ್ ಆಫ್ ದಿ ಪ್ರಾಡಕ್ಟ್ ಈಕ್ವಲ್ ಟು ಸಮ್ ಆಗುತ್ತೆ. ದೇರ್ ಫೋರ್ ಲಾಗ್ ವೈ ಈಸ್ ಈಕ್ವಲ್ ಟು ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ರೇಸ್ ಟು 4. ಈಗ ಡಿಫ್ರೆನ್ಸಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ದೇರ್ ಫೋರ್ derivative of log y means 1 by y into dy upon dx is equal to the derivative of log of 1 plus x means 1 divided by 1 plus x, so plus derivative of log of 1 plus x square means 1 divided by 1 plus x square into derivative of x square is 2x, so plus derivative of log of 1 plus x raised to 4 means 1 by 1 plus x raised to 4 into derivative of x raised to 4 means 4 times x cube ಆಯಿತು. Here find the dy upon dx values when x is equal to 1. Here the given functions x equal to 1 ಹಾಕಿದರೆ put x equal to 1, 1 plus 1 into 1 plus 1 into 1 plus 1, 2 into 2 into 2 means y is equal to 8 ಆಗುತ್ತೆ. It means this curve passing through the point 1 comma 8. Here substitute the value of y is equal to 8 and x equal to 1 means 1 by 8 ಹಾಕಿದಾಗ 1 by 8 into dy upon dx, put x equal to 1, 1 by 1, 1 by 1 plus 1 means 2 plus put x equal to 1, 2 divided by 1 plus 1, it means 2 by 2, its value is equal to 1. No, 4 into 1 divided by 1 plus 1, 4 by 2, its value is equal to 2. 2 plus 1 ಅಂದರೆ 3 ಆಯಿತು. 3 plus half ಅಂದರೆ 7 divided by 2 ಆಗಿರುತ್ತೆ. Therefore dy upon dx is equal to cross multiplications ಮಾಡ್ತೀವಿ. 8 into 7 by 2, 1 2 ಕ್ಯಾನ್ಸಲ್ ಆದರೆ 4 into 7 ಬರುತ್ತೆ 28. 28 ಎಲ್ಲಿದೆ? The second options is the right option. The next questions, question number 14th. If u equal to f of x square and v is equal to g of x cube and f dash x is equal to sin x and g dash of x equal to cos x, then the derivative of u with respect to v is, if u is equal to f of x square and v is equal to g of x cube, f dash of x is equal to sin x and g dash of x equal to cos x, then the derivative of u with respect to v is the first option 3 times x into cos of x cube divided by 2 times sin of x square. Second options 2 times sin of x square divided by 3 times x into cos of x cube. Third option 2 times sin of x square divided by 3 times cos of x cube. And fourth options 3 times x into sin of x square divided by 2 times cos of x cube. Here first differentiating u and v with respect to x ಮಾಡಿದ್ರೆ the derivative of u with respect to x ಅಂತ ಹೇಳಿದ್ರೆ derivative of f of x square with respect to x ಮಾಡ್ತೀರಿ. first derivative of f means f dash of x square into derivative of x square ಅಂತ ಹೇಳಿದ್ರೆ 2x ಆಗುತ್ತೆ. ಹಾಗೆ derivative of v with respect to x ಮಾಡಿದ್ರೆ the derivative of g of x cube with respect to x cube ಅಂದರೆ g dash of x cube ಆಯಿತು into derivative of x cube means 3 times x square. Here 1 xx cancel ಆದರೆ its value is equal to 2 by 3 into, it's clear, 2 divided by 3 into x into f dash of x square divided by g dash of x cube. ಇಲ್ಲಿ ನಾವು ವೆರಿಫೈ ಮಾಡಿದರೆ f dash of x square means f dash x means sin x, so
ಎಫ್ ಡ್ಯಾಶ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದಾಗ ವ್ಯಾಲ್ಯೂ ಆಫ್ ದ ಫಂಕ್ಷನ್ಸು ಪುಟ್ ಎಕ್ಸ್ ಈಸ್ ರೀಪ್ಲೇಸ್ ಬೈ ಎಕ್ಸ್ ಸ್ಕ್ವೇರ್ ಮಾಡಿದರೆ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಹಾಗೆ ಜಿ ಡ್ಯಾಶ್ ಆಫ್ ಎಕ್ಸ್ ಈಸ್ ಕಾಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಜಿ ಡ್ಯಾಶ್ ಆಫ್ ಎಕ್ಸ್ ಕ್ಯೂಬ್ ಮಾಡಿದರೆ ಎಕ್ಸ್ ಈಸ್ ರೀಪ್ಲೇಸ್ ಬೈ ಎಕ್ಸ್ ಕ್ಯೂಬ್, ಇಟ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಕಾಸ್ ಆಫ್ ಎಕ್ಸ್ ಕ್ಯೂಬು. ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಡಿ ಯು ಅಪಾನ್ ಡಿ ವಿ ಈಸ್ ಈಕ್ವಲ್ ಟು 2x ಇಂಟು sin of x square divided by 3 times x square into cos of x cube ಆಯಿತು. 1 xx ಕ್ಯಾನ್ಸಲ್ ಮಾಡಿದರೆ 2 times sin of x square divided by 3 times x into cos of x cube. ಈ ಆಪ್ಷನ್ಸ್ ಎಲ್ಲಿದೆ? ಸೆಕೆಂಡ್ ಆಪ್ಷನ್ನು. ದೇರ್ ಫಾರ್ ದ ಸೆಕೆಂಡ್ ಆಪ್ಷನ್ ಅನ್ನೋದು ಕರೆಕ್ಟ್ ಆದಂಥ ಆಪ್ಷನ್. ದ ನೆಕ್ಸ್ಟ್ ಕ್ವಶನ್ಸ್ 15th. If y is equal to 1 plus 1 by x plus 1 by 2 times x square plus 1 by 3 times x cube continue up to infinity. Here given that modulus of x is greater than 1, then derivative of y with respect to x is. Options are. Now options ಅನ್ನು ನೋಡೋದಿದ್ರೆ the first one is x square into y square. Second options 1 divided by x square minus x. Third option 1 divided by x minus x square. The fourth option minus y divided by x square. The given function is a series. 1 by y is equal to 1 plus 1 by x plus 1 by x square plus 1 by x cube up to infinity. ಇಲ್ಲಿ ಏನು ಕೊಟ್ಟಿದ್ದಾರೆ? ದ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1 ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ 1 ಬೈ ಎಕ್ಸ್ ಈಸ್ ಲೆಸ್ ದ್ಯಾನ್ 1 ಆಗುತ್ತೆ. ಇಟ್ ಮೀನ್ಸ್ 1 ಬೈ ಎಕ್ಸ್ ಲೈಸ್ ಬಿಟ್ವೀನ್ -1 ಟು +1. ನಾವು ಡೈರೆಕ್ಟಾಗಿ ಡಿಫ್ರೆನ್ಸಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ ಇದು ಯಾವುದೇ ಸ್ಟ್ಯಾಂಡರ್ಡ್ ರಿಸಲ್ಟ್ ಅಲ್ಲ. ದೇರ್ ಫೋರ್ ಡೈರೆಕ್ಟ್ಲಿ ಡಿಫ್ರೆನ್ಸಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀರಿ. ಡೆರಿವಿಟಿವ್ ಆಫ್ 1 ಅಂದರೆ 0. ಡೆರಿವಿಟಿವ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೈ ಡೆರಿವಿಟಿವ್ ಆಫ್ 1 by x minus 1 by x square. Derivative of 1 by x square ಮಾಡಿದರೆ minus 2 divided by x cube ಆಗುತ್ತೆ. ಇಲ್ಲಿ 2 ಕ್ಯಾನ್ಸಲ್ ಆಗಿರುತ್ತೆ. ಹಾಗೆ ಡೆರಿವಿಟಿವ್ ಆಫ್ 1 by x cube ಮಾಡಿದರೆ minus 3 times ಡೆರಿವಿಟಿವ್ ಆಫ್ x to the power 1 by x cube ಅನ್ನು ಡಿಫ್ರೆನ್ಸಿಯೇಟ್ ಮಾಡಿದರೆ ಇಟ್ಸ್ ವ್ಯಾಲ್ಯೂಸ್ minus 3 divided by x to the power 4 ಬರುತ್ತೆ. 3 ಕ್ಯಾನ್ಸಲ್, ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ದೇರ್ ಫಾರ್ ದ ರಿಸಲ್ಟ್ ಏನಿರುತ್ತೆ? -1 by x square -1 by x cube -1 by x raised to 4 ಅಪ್ ಟು ಇನ್ಫಿನಿಟಿ ಇರುತ್ತೆ. ಹಿಯರ್ ಆಲ್ಸೋ ಮೈನಸ್ ನಾವು ಔಟ್ಸೈಡ್ ಇಟ್ಕೊಂಡ್ರೆ ಆರ್ -1 by x square ಅನ್ನು ಹೊರಗಡೆ ಇಟ್ಕೊಂಡ್ರೆ 1 plus 1 by x plus 1 by x square plus 1 by x cube ಅಪ್ ಟು ಇನ್ಫಿನಿಟಿ ಅಂತ ಇರುತ್ತೆ. ಬಟ್ ದಿಸ್ ವ್ಯಾಲ್ಯೂ ಈಸ್ ನಾಟ್ ಈಸ್ ಈಕ್ವಲ್ ಟು y. ಗೊತ್ತಿರಲಿ y ಅಂದ್ರೆ ಏನು? 1 plus 1 by x plus 1 by 2x square plus 1 by 3x cube ಅಂತ ಹೇಳಿದರೆ y. ಬಟ್ ಹಿಯರ್ 1 plus 1 by x plus 1 by x square ಅಪ್ ಟು ಇಟ್ ಈಸ್ ನಾಟ್ ಎ y. ಬಟ್ ಗೊತ್ತಿದೆ 1 by x 1 by x square 1 by x cube ಇದು ಜೊಮೆಟ್ರಿಕ್ ಪ್ರೋಗ್ರೆಷನ್ಸಲ್ಲಿದೆ. ಹಿಯರ್ ಆಲ್ಸೋ ಗಿವನ್ ದ್ಯಾಟ್ ಮಾಡ್ಯುಲಸ್ ಆಫ್ x ಈಸ್ ಗ್ರೇಟರ್ ದ್ಯಾನ್ 1 ಮೀನ್ಸ್ 1 by mod x ಈಸ್ ಲೆಸ್ ದ್ಯಾನ್ 1 ಆಗಿರುತ್ತೆ. ನಾವು ಫಂಕ್ಷನನ್ನು ರೆಸಿಪ್ರೋಕಲ್ ತೊಗೊಂಡ್ರೆ ಇನ್ಇಕ್ವಾಲಿಟೀಸ್ ರಿವರ್ಸ್ ಆಗುತ್ತೆ. ದೇರ್ ಫೋರ್ ದಿಸ್ ಒನ್ ಈಸ್ ಸಮ್ ಆಫ್ ಇನ್ಫೈನೈಟ್ ಜಿ ಪಿ. ಹಿಯರ್ a equal to 1 and r is equal to 1 by x. Therefore minus 1 by x square into a ಅಂದರೆ 1 divided by 1 minus r. r means 1 by x. ಇದನ್ನು ನಾವು ಸಿಂಪ್ಲಿಫೈ ಮಾಡಿದರೆ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಬರುತ್ತೆ ಇಂಟು ಎಕ್ಸ್ ಸ್ಕ್ವೇರು. 1 x ಕ್ಯಾನ್ಸಲ್ ಆದರೆ ಇಟ್ಸ್ ವ್ಯಾಲ್ಯೂಸ್ -1 divided by x into x minus 1 ಆಗುತ್ತೆ. ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸು. ಮೈನಸನ್ನು ನಾವು ರಿಮೂವ್ ಮಾಡಿದರೆ 1 divided by x minus x square. It is the correct option ಆಗಿರುತ್ತೆ. Therefore the options 3 ಅನ್ನೋದು 1 by x minus x square, not x square minus 1 x. x minus x square ಅನ್ನೋದು ಕರೆಕ್ಟ್ ಆದಂಥ ಚಾಯ್ಸ್. The next questions, the 16th question. If y is equal to 1 plus nx plus n into n minus 1 into x square by 2 plus n into n minus 1 into n cube into x cube by factorial 3,
ಕಂಟಿನ್ಯೂ ಆಗಿರುತ್ತೆ ಎಕ್ಸ್ ರೇಸ್ ಟು ಎನ್. ದೆನ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಆಫ್ ದಿಸ್ ಫಂಕ್ಷನ್ at the point x equal to 1 d square y upon dx square at when x is equal to 1 is. The options are n into n minus 1 into 2 raised to n minus 1. Second options n minus 1 into 2 to the power n minus 1. Third option n into n minus 1 into 2 raised to n minus 2. Fourth option n into n minus 1 into 2 raised to n ಆಗಿರುತ್ತೆ. ಇದನ್ನೇ ನಾವು ಡೈರೆಕ್ಟ್ ಆಗಿ ಡಿಫ್ರೆನ್ಸಿಯೇಟ್ ಮಾಡ್ತಾ ಹೋಗ್ಬೋದು. ಡಿಫ್ರೆನ್ಸಿಯೇಟ್ ಮಾಡ್ತಾ ಹೋದಾಗ ನಮಗೆ ರಿಸಲ್ಟ್ ಸಿಗುತ್ತೆ. ಬಟ್ ಈ ರಿಸಲ್ಟನ್ನು ನಾವು ಒಮ್ಮೆ ಅಬ್ಸರ್ವ್ ಮಾಡಿದರೆ 1 n ಇಂಟು ಎಕ್ಸು n ಇಂಟು n ಮೈನಸ್ 1 ಬೈ 2 ಇಂಟು ಎಕ್ಸ್ ಕ್ಯೂಬು n ಇಂಟು n ಮೈನಸ್ 1 ಇಂಟು n ಮೈನಸ್ 2 ಇಂಟು ಫ್ಯಾಕ್ಟೋರಿಯಲ್ 3 ಇಂಟು ಎಕ್ಸ್ ಕ್ಯೂಬು. ಇದನ್ನೇ ನಾವು ನೋಡಿದಾಗ ನಮಗೆ ಅರ್ಥ ಆಗುತ್ತೆ ವಿಚ್ ಈಸ್ ಇನ್ ದಿ ಫಾರ್ಮ್ ಆಫ್ ಎನ್ ಸಿ ನಾಟು ಪ್ಲಸ್ ಎಕ್ಸ್ ಇಂಟು ಎನ್ ಸಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಎನ್ ಸಿ 2 ಪ್ಲಸ್ ಎಕ್ಸ್ ಕ್ಯೂಬ್ ಇಂಟು ಎನ್ ಸಿ 3 ಪ್ಲಸ್ ಲಾಸ್ಟ್ ಟರ್ಮ್ ಈಸ್ ಎನ್ ಸಿ ಎನ್ ಇಂಟು ಎಕ್ಸ್ ರೇಸ್ ಟು ಎನ್ ಫಾರ್ಮ್ನಲ್ಲಿದೆ. ಅಂದರೆ ಇಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ರೇಸ್ ಟು ಎನ್ ಬೈನಾಮಿಯಲ್ coefficient NC0, NC1, NC2, NC3. Here A equal to 1, B equal to X ಅಥವಾ X plus 1 raised to N ಅಂತಲೂ ಹೇಳ್ಬೋದು. ಕೊಟ್ಟಂಥ ಫಂಕ್ಷನ್ಸ್ ಯಾವ ಫಾರ್ಮ್ನಲ್ಲಿದೆ? 1 ಪ್ಲಸ್ ಎಕ್ಸ್ ರೇಸ್ ಟು ಎನ್ ಫಾರ್ಮ್ನಲ್ಲಿದೆ. ಈಗ ನಾವು ಡಿಫ್ರೆನ್ಸಿಯೇಟ್ ಮಾಡಿದರೆ dy ಅಪಾನ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಇಂಟು 1 ಪ್ಲಸ್ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1 ಆಗಿರುತ್ತೆ. ಅಗೇನ್ ಡಿಫ್ರೆನ್ಸಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ ಎನ್ ಕಾನ್ಸ್ಟೆಂಟು ಇಂಟು ಎನ್ ಮೈನಸ್ 1 ಇಂಟು 1 ಪ್ಲಸ್ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 2 ಆಗಿರುತ್ತೆ. ನಮಗೆ ಡಿ ಸ್ಕ್ವೇರ್ ವೈ ಅಪಾನ್ ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂಸ್ ಬೇಕು. ಯಾವ ಪಾಯಿಂಟಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 1. ಹಿಯರ್ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಹಾಕಿದರೆ ಇಟ್ಸ್ ವ್ಯಾಲ್ಯೂ ಈಸ್ ಎನ್ ಇಂಟು ಎನ್ ಮೈನಸ್ 1 ಇಂಟು 1 ಪ್ಲಸ್ 1 ಅಂದರೆ 2 ಟು ದಿ ಪವರ್ n minus 2. Therefore, the correct answer is n into n minus 1 into 2 raised to n minus 2. ಅದು ಎಲ್ಲಿದೆ? ಥರ್ಡ್ ಆಪ್ಷನ್ನಲ್ಲಿದೆ. Therefore, the correct choice is option 3. ಇನ್ನೂ ಕೆಲವು ಪ್ರಾಬ್ಲಮನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.